ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಹಿಂದಿನ ತರಗತಿನಲ್ಲಿ ಹಿಂದಿನ ಕ್ಲಾಸ್ನಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ವರ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ ಹೇಳ್ಕೊಟ್ಟಿದ್ದೇವೆ. ಸೊ ಈ ವರ್ಷದಲ್ಲಿ ಹಿಂದಿನ ಕ್ಲಾಸ್ಗಳಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ 10th ಸ್ಟ್ಯಾಂಡರ್ಡ್ ಮಕ್ಕಳು 10th ಸ್ಟ್ಯಾಂಡರ್ಡ್ ಪೋರ್ಷನ್ ಆದಂತಹ ವಿಸರ್ಗ ಸಂಧಿಗೆ ಬರ್ತದೆ. ಸೊ ವ್ಯಂಜನ ಸಂಧಿನಲ್ಲಿ ಅನುಸ್ವಾರ ಸಂಧಿಯ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಮೋನುಸ್ವಾರ, ಮೊದಲನೆಯ ಪದದ ಕೊನೆಯ ಅಕ್ಷರ ಅರ್ಧ ಮಕಾರ ಇದ್ರೆ ಸಂಧಿ ಕಾರ್ಯ ಆದ್ಮೇಲೆ ಅರ್ಧ ಮಕಾರ ಅನುಸ್ವಾರವಾಗುತ್ತೆ ಅಂತ. ಈ ಅನುಸ್ವಾರ ಅನ್ನೋದು ಯೋಗವಾಹಗಳಲ್ಲಿ ಒಂದು ಮಕ್ಕಳ. ಸೊ ಅನುಸ್ವಾರ ಒಂದಾದ್ರೆ ಇನ್ನೊಂದು ಯೋಗವಾಹ ಯಾವುದು ಅಂದ್ರೆ ವಿಸರ್ಗ. ಸೊ ಈ ವಿಸರ್ಗಗಳಿಗೂ ಸಹ ಕೆಲವು ಸಂಧಿಗಳನ್ನ ನಾವು ಮಾಡ್ಕೋಬಹುದು. ದಟ್ ಈಸ್ ವಿಸರ್ಗ ಸಂಧಿ. 8th ಸ್ಟ್ಯಾಂಡರ್ಡ್ ಟಾಪಿಕ್ ಸ್ವರ ಸಂಧಿ, 9th ಸ್ಟ್ಯಾಂಡರ್ಡ್ ವ್ಯಂಜನ ಸಂಧಿ, 10th ವಿಸರ್ಗ ಸಂಧಿ ಅಂತ ನಾನು ಹೇಳಿದ್ದೆ. ಸೊ ಇವಾಗ ವಿಸರ್ಗ ಸಂಧಿ ಯಾವಾಗ ಆಗುತ್ತೆ, ವಿಸರ್ಗ ಸಂಧಿ ಅಂದ್ರೆ ಏನು, ವಿಸರ್ಗಕ್ಕೆ ಯಾವ ಯಾವ ರೀತಿಯ ವ್ಯತ್ಯಾಸವನ್ನ ಮಾಡಬಹುದು, ಯಾವ ಅಕ್ಷರಕ್ಕೆ ಬಂದ್ರೆ ವಿಸರ್ಗ ಸಂಧಿ ಆಗುತ್ತೆ ಅನ್ನೋದರ ಒಂದು ಪರಿಚಯವನ್ನ ಇವಾಗ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಮಕ್ಕಳ, ವಿಸರ್ಗ ಸಂಧಿ ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು. ಏನು ವಿಸರ್ಗ ಸಂಧಿ? ಯು ನೋ ವಾಟ್ ಇಸ್ ವಿಸರ್ಗ. ಸೊ ಯಾವುದೇ ಸಂದರ್ಭದಲ್ಲಿ ಮೊದಲನೆಯ ಪದದ ಕೊನೆಯಲ್ಲಿರುವಂತಹ ವಿಸರ್ಗಗಳಿಗೆ ವ್ಯತ್ಯಾಸಗಳು ಬಂದಾಗ, ವಿಸರ್ಗಕ್ಕೆ ವ್ಯತ್ಯಾಸ ಬಂದಾಗ ವಿಸರ್ಗ ಸಂಧಿ ಆಗುತ್ತೆ. ಸೊ ವಿಸರ್ಗಸ್ಯ ವ್ಯತ್ಯಾಸಃ ಸಂಭವತಿ ಚೇತ್ ವಿಸರ್ಗ ಸಂಧಿಃ ಭವತಿ. ಸಾಮಾನ್ಯವಾಗಿ ಪುಲ್ಲಿಂಗ ಪದಗಳು ವಿಸರ್ಗದಿಂದ ಎಂಡಾಗಿರುತ್ತವೆ ಮಕ್ಕಳ. ನಿಮಗೆ ಗೊತ್ತಿದೆ, ರಾಮಃ, ಕೃಷ್ಣಃ, ದೇವಃ, ಲೈಕ್ ದಟ್. ಹೌದಾ? ಈ ಹರಿಹಿ, ಗುರುಹು ಪುಲ್ಲಿಂಗಗಳು. ಈ ವಿಸರ್ಗಗಳಿಗೆ ವ್ಯತ್ಯಾಸ ಬಂದಾಗ ವಿಸರ್ಗ ಸಂಧಿ ಆಗುತ್ತೆ. ಗೊತ್ತಾಯ್ತಾ? ಸೊ ವಿಸರ್ಗಸ್ಯ ವ್ಯತ್ಯಾಸ ಸಂಭವತಿ ಚೇತ್ ವಿಸರ್ಗ ಸಂಧಿ ಭವತಿ. ಈ ವಿಸರ್ಗ ಸಂಧಿ ನಾಲ್ಕು ವಿಧವಾಗತ್ತೆ ಮಕ್ಕಳ. ಚತುರ್ವಿಧ. ಮೊದಲನೆಯದು ವಿಸರ್ಗ ಸಾದೇಶಃ. ಎರಡನೇದು ವಿಸರ್ಗ ಉದ್ವಹ, ಉಕಾರ ಬರುತ್ತೆ. ವಿಸರ್ಗ ಲೋಪ ಮತ್ತೆ ವಿಸರ್ಗ ರೇಫ. ವಿಸರ್ಗ ಸಾದೇಶ ಸಂಧಿ, ವಿಸರ್ಗ ಊರ್ಧ್ವ ಸಂಧಿ, ವಿಸರ್ಗ ಲೋಪ ಸಂಧಿ, ವಿಸರ್ಗ ರೇಫ ಸಂಧಿ. ಇವಾಗ ನೋಡಿ, ನಾನು ನಿಮಗೆ ಹೇಳಿಕೊಂಡಿದ್ದೆ ಸೇತು ಪಾಠ ಮಾಡಬೇಕಾದ್ರೆ ಪ್ರತಿ ಒಂದೊಂದು ಪಾಯಿಂಟ್ಗಳನ್ನು ಗಮನಿಸ್ಕೊಂಡಿರ್ಬೇಕು ಅಂತ. ಹಾಗೆ ಸಂಧಿ ಪ್ರಕರಣವನ್ನ ಮಾಡಬೇಕಾದ್ರೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸಂಧಿಯನ್ನ ನಾನು ನಿಮ್ಗೆ ಮಾಡ್ಕೊಟ್ಟಿದ್ದೀನಿ, ರಿವೈಸ್ ಮಾಡ್ಕೊಟ್ಟಿದ್ದೀನಿ. ಯಾಕೆ ಅನ್ನೋದನ್ನ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಮೊದಲನೆಯ ಸಂಧಿ ಯಾವುದು ಅಂದ್ರೆ ವಿಸರ್ಗ ಸಾದೇಶ ಸಂಧಿ. ಪದದ ಕೊನೆಯಲ್ಲಿರುವಂತಹ ವಿಸರ್ಗಗಳಿಗೆ 4 ವಿಧವಾದ ವ್ಯತ್ಯಾಸಗಳು ಬರ್ಬೋದು ಮಕ್ಕಳ.
ಒಂದು ವಿಸರ್ಗ ಮೊದಲನೇ ವ್ಯತ್ಯಾಸ ಏನಂದ್ರೆ ವಿಸರ್ಗ ಸಕಾರವಾಗಿ ಬದಲಾಗ್ಬೋದು. ಎರಡನೇ ವ್ಯತ್ಯಾಸ ಏನಂದ್ರೆ ವಿಸರ್ಗಕ್ಕೆ ಉಕಾರ ಬರ್ಬೋದು. ಮೂರನೇ ವ್ಯತ್ಯಾಸ ವಿಸರ್ಗ ಮಾಯ ಆಗ್ಬೋದು. ನಾಲ್ಕನೇ ವ್ಯತ್ಯಾಸ ವಿಸರ್ಗಕ್ಕೆ ರಕಾರ ಬರ್ಬೋದು. ಸೊ ಈಗ ವಿಸರ್ಗ ಸಾದೇಶ ಸಂಧಿ. ಈಗ ವಿಸರ್ಗ ಸಾದೇಶ ಯಾವಾಗ ಬರುತ್ತೆ? ಮೊದಲನೆಯ ಪದದ ಕೊನೆಯ ಅಕ್ಷರ ಇರಬೇಕಾದ್ರೆ, ಅದರ ಮುಂದೆ ವಿಸರ್ಗ ಬಂದಿರಬೇಕಾದ್ರೆ, ಅದರ ಮುಂದೆ ಕರ್ಕಶ ವ್ಯಂಜನಗಳು ಬಂದಾಗ. ಸೊ ವಿಸರ್ಗಸ್ಯ ಪುರತಃ ಕರ್ಕಶ ವ್ಯಂಜನಾನಿ ಆಗಚ್ಚತಿ ಚೇತ್ ವಿಸರ್ಗಸ್ಯ ಗಮನಿಸ್ಕೊಳ್ಳಿ. ವಿಸರ್ಗಸ್ಯ ಪುರತಃ, ವಿಸರ್ಗದ ಮುಂದೆ ಏನು ಕರ್ಕಶ ವ್ಯಂಜನಾನಿ ಆಗಚ್ಚತಿ ಚೇತ್, ಏನು ಕರ್ಕಶ ವ್ಯಂಜನಗಳು ಬಂದಾಗ ವಿಸರ್ಗ ಏನಾಗತ್ತೆ? ಸಕಾರವಾಗಿ ಬದಲಾಗುತ್ತೆ. ವಿಸರ್ಗ ಪ್ಲಸ್ ಕರ್ಕಶ ವ್ಯಂಜನ ಈಕ್ವಲ್ಸ್ ಸಾದೇಶ. ಇದಕ್ಕೆ ಯಾವ ಸೂತ್ರನೂ ಇಲ್ಲ ಮಕ್ಕಳ. ಯಾಕೆ ಯಾವ ಸೂತ್ರನೂ ಇಲ್ಲ ಅಂತಂದ್ರೆ, ಪಾಣಿನಿಯವರು ತಮ್ಮ ಒಂದು ಮಹೇಶ್ವರ ಸೂತ್ರದಲ್ಲಿ ಅನುಸ್ವಾರ ವಿಸರ್ಗಗಳನ್ನ ಕೊಟ್ಟಿಲ್ಲ ಮಕ್ಕಳ, ಸೇರಿಸ್ಕೊಂಡಿಲ್ಲ ಮಹೇಶ್ವರ ಸೂತ್ರದಲ್ಲಿ. ಹೌದಾ? ಸೊ ವಿಸರ್ಗ ಸಂಧಿಗಳಿಗೆ ಪಾಣಿನಿಯ ಸೂತ್ರ ಬರುವುದಿಲ್ಲ. ಇವಾಗ ನೋಡಿ, ರಾಮಃ ಚಿನೋತಿ, ರಾಮಃ ಚಿನೋತಿ. ಅಕಾರದ ಮುಂದೆ ವಿಸರ್ಗ ಇದೆ ಮಕ್ಕಳ, ಗಮನಿಸ್ಕೊಳ್ಳಿ. ಅಕಾರದ ಮುಂದೆ ವಿಸರ್ಗ, ಅದರ ಮುಂದೆ ಕರ್ಕಶ ವ್ಯಂಜನ. ಗೊತ್ತಾ ನಿಮ್ಗೆ ಕರ್ಕಶ ವ್ಯಂಜನ ಅಂದ್ರೆ ಯಾವ್ಯಾವುದು ಕರ್ಕಶ ವ್ಯಂಜನಗಳು? ವಿಲ್ ಯು ರಿಮೆಂಬರ್? ಕರ್ಕಶ ವ್ಯಂಜನ, ಮೃದು ವ್ಯಂಜನ. ವರ್ಗೀಯ ವ್ಯಂಜನದ ಮೊದಲನೆಯ ಎರಡನೆಯ ಅಕ್ಷರಗಳು ಅವರ್ಗೀಯ ವ್ಯಂಜನದ ಶಕಾರ, ಶಕಾರ, ಸಕಾರಗಳನ್ನ ಕರ್ಕಶ ವ್ಯಂಜನಗಳು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಪಾಯಿಂಟ್ ಹಾಕೊಳ್ಳಿ. ಕರ್ಕಶ ವ್ಯಂಜನಾನಿ ಯಾವ್ಯಾವುದು? ವರ್ಗೀಯ ವ್ಯಂಜನಸ್ಯ ಕ, ಖ, ಚ, ಕೆಳಕಲ್ ಹಾಕ್ತೀನಿ. ಸ್ವಲ್ಪ ಇಲ್ಲಿ ಕಾಂಪ್ಲಿಕೇಶನ್ ಇರುತ್ತೆ, ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ. ಸೊ ವರ್ಗೀಯ ವ್ಯಂಜನದ ಮೊದಲನೆಯ ಎರಡನೆಯ ಅಕ್ಷರಗಳು ಮೊದಲು. ಹಾಗೇನೆ ಶ, ಶ, ಸ ಇವೆಷ್ಟು ವರ್ಗೀಯ ವ್ಯಂಜನ. ಗೊತ್ತಾಯ್ತಾ? ವಿಸರ್ಗದ ಮುಂದೆ
ಯಾವುದೇ ಕರ್ಕಶ ವ್ಯಂಜನ ಬಂದ್ರೂ ಸಹ ಸಕಾರ ಬರುತ್ತೆ ಅಂತ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಮಕ್ಕಳು. ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ ಮಕ್ಕಳ. ಇದು ಎಕ್ಸಾಂಪಲ್ ಅಂತೂ ನಾನು ನಿಮಗೆ ಕೊಟ್ಟೆ. ಒಂದು ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಏನ್ ಎಕ್ಸೆಪ್ಷನ್ ಅಂತಂದ್ರೆ, ಡೆಫಿನೇಷನ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಕ ಖ ಕ ಖ, ಅದ್ರ ಜೊತೆಗೆ ಪ ಫ, ವ್ಯಂಜನಾನಿ ವಿಹಾಯ. ಇವೇ 4 ವ್ಯಂಜನಗಳನ್ನ ಬಿಟ್ಟು ಯಾವುದೇ ವ್ಯಂಜನ ಬಂದ್ರೂ ಸಹ ವಿಸರ್ಗದ ಮುಂದೆ ಕ ಖ ಪ ಫ ವ್ಯಂಜನಗಳನ್ನ ಬಿಟ್ಟು ಯಾವುದೇ ವ್ಯಂಜನಗಳು ಬಂದಾಗ ಅಂದ್ರೆ ಈ ತರ ಕರ್ಕಶ ವ್ಯಂಜನಗಳು ಗಮನಿಸ್ಕೊಳ್ಳಿ. ಈ ತರ ಕರ್ಕಶ ವ್ಯಂಜನಾನಿ ಏನು ಕರ್ಕಶ ಆಗಚ್ಚತಿ. ಇದು ಪಾಯಿಂಟ್ ಅನ್ನ ಗಮನಿಸ್ಕೊ. ಓಕೆನಾ? ಬರ್ತೀನಿ. ಓಕೆ, ಓಕೆ. ಕರ್ಕಶ ವ್ಯಂಜನಾನಿ ಬಂದಾಗ ಇವಾಗ ಸೊ 2 ಸೆಕೆಂಡ್. Now children, ವಿಸರ್ಗದ ಮುಂದೆ ಕ ಖ ಪ ಫ 2 ವ್ಯಂಜನಗಳನ್ನ ಬಿಟ್ಟು ಈ 4 ಅಕ್ಷರಗಳನ್ನು ವ್ಯಂಜನ ಕರ್ಕಶ ವ್ಯಂಜನ ಅಕ್ಷರಗಳನ್ನ ಬಿಟ್ಟು ಮಿಕ್ಕ ಕರ್ಕಶ ವ್ಯಂಜನ ಬಂದಾಗ ವಿಸರ್ಗಕ್ಕೆ ಸಾದೇಶ ಬರುತ್ತೆ. ಗಮನಿಸ್ಕೊಳ್ಳಿ. ಯಾಕೆ ನಾನು ಇದನ್ನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೋಡಿ ಒಂದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ದುಃಖ, ಈ ದುಃಖ ಖ ಬಂದಿದೆ. ಕ ಖಗಳ ಮುಂದೆ ವಿಸರ್ಗ ಬಂದಾಗ ದುಹು ರಾಮಃ ಅಂತೀರಾ? ಫುಲ್ ಸ್ಪ್ಲಿಟ್ ಮಾಡ್ತೀರಾ? ಇಲ್ಲ, ದುಃಖ ಅರ್ಧ ವಿಸರ್ಗವನ್ನು ಬಳಸ್ತೀವಿ ನಾವು, ದುಃಖ. ಹೌದಾ? ಸೊ ಇಲ್ಲಿ ಪೂರ್ತಿ ವಿಸರ್ಗ ಬರ್ದಲ್ಲೇ ಇರೋದ್ರಿಂದ ಈ ಖ ಕರ್ಕಶ ವ್ಯಂಜನ ಆಗಿದ್ರು ಸಹ ಇದಕ್ಕೆ ಸಕಾರ ಆದೇಶ ಬರೋದಿಲ್ಲ.
ಓಕೆನಾ? ಇನ್ನು ನೆಕ್ಸ್ಟ್ ಚ ಛ ನೋಡ್ಕೊಳ್ಳಿ. ಯಾಕೆ ಬರ್ದ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಗಮನಿಸ್ಕೊಳ್ಳಿ. ಇದಕ್ಕೆ ಸಕಾರ ಆದೇಶ ಬರೋದಿಲ್ಲ ಈ ವಿಸರ್ಗಕ್ಕೆ, ಯಾಕೆ ಅರ್ಧ ವಿಸರ್ಗ ಆಗಿರೋದ್ರಿಂದ. ಓಕೆನಾ? ಪೂರ್ತಿ ವಿಸರ್ಗ ಬಂದ್ರೆ ಮಾತ್ರ ವ್ಯತ್ಯಾಸ ಆಗೋದು. ಈಗ ಒಂದು ಕರೆಂಟ್ ಲೈಟ್ ಇರುತ್ತೆ ನೋಡಿ, ಎಲೆಕ್ಟ್ರಿಕ್ ಬಲ್ಬು, ಒಂದು ವೈರು ಡಿಸ್ಕನೆಕ್ಟ್ ಆಗಿತ್ತು ಅಂದ್ರೆ ಹೆಂಗೆ ಲೈಟ್ ಹತ್ತೋದಿಲ್ವೋ ಹಾಗೆ ಪೂರ್ತಿ ವಿಸರ್ಗ ಬಂದ್ರೆ ಮಾತ್ರ ವಿಸರ್ಗಕ್ಕೆ ವ್ಯತ್ಯಾಸ ಬರೋದಕ್ಕೆ ಸಾಧ್ಯ. ಅರ್ಧರ್ಧ ಬರೋದ್ರಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇದು ಸಂಧಿ, ವಿಸರ್ಗ ಸಂಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ. ಛ ಒಂದೊಂದೇ ಪಾಯಿಂಟ್ ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ನೋಡಿ, ತ ತ ಹ ಛ, ತ ತ ಹ ಛ. ವಿಸರ್ಗದ ಮುಂದೆ ಕರ್ಕಶ ವ್ಯಂಜನ ಬಂದಿದೆ. ಈಗ ವಿಸರ್ಗ ಏನಾಗಬೇಕು? ಸಕಾರವಾಗಿ ಬದಲಾಗಬೇಕು. ಇವಾಗ ನೋಡಿ, ತ ತ ಸ ಛ, ತ ತ ಸ ಛ. ಇವಾಗ ನೀವೇನು ಮಾಡ್ತೀರಾ? ಗೋ ಬ್ಯಾಕ್ ಟು 9th ಸ್ಟ್ಯಾಂಡರ್ಡ್ ಅಂಡ್ ಮೇಕ್ ಇಟ್ ಆಸ್ ಶ್ಚುತ್ವ ಸಂಧಿ. ಇವಾಗ ನೀವೇನು ಮಾಡಬೇಕು? ಈ ಸೂತ್ರವನ್ನ ಅಪ್ಲೈ ಮಾಡ್ಕೋಬೇಕು. ಯಾವುದು? ಸ್ತೋ ಶ್ಚುನ ಶ್ಚುಹು ಸೂತ್ರವನ್ನು ಅಪ್ಲೈ ಮಾಡಿಕೊಂಡು ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಶ್ಚುತ್ವ ಸಂಧಿ. ಸೊ ಹಾಗಿರ್ಬೇಕಾದ್ರೆ ತತಸ್ ತ ತ ಸಾಗಿ ಚ ಬನ್ರಿ. So you have to make it as ಶ್ಚುತ್ವ ಸಿಂಪಲ್ ಮಕ್ಕಳ, ಗಮನಿಸ್ಕೊಳ್ಳಿ. ಶ್ಚುತ್ವ ಸಂಧಿಯ ಹಿಂದಿನ ಸ್ಟೆಪ್ ಅಷ್ಟೇ. ರಾಮಃ ಚ, ರಾಮಸ್ ಛ, ರಾಮಶ್ಚ. ರಾಮಃ ಶ. ಇದೇನಾಯ್ತು? ರ ಮ ವಿಸರ್ಗ ಏನಾಯ್ತು? ಸಾದೇಶವಾಗಿ ಬಂತು, ಅದಕ್ಕೆ ಚ ಸೇರ್ಕೊತು. ಸೊ ರ ಮ ಛ. ನಾನು ಹೇಳಿದ್ದೆ ನೋಡಿ, ಪಾಣಿನಿ ಸೂತ್ರ ಪ್ರತಿ ಒಂದೊಂದು ಸಿಸ್ಟಮೆಟಿಕ್ ಆಗಿ ಸಿಂಬಾಲಿಕ್ ಆಗಿ ಬರುತ್ತೆ, ಪ್ರತಿ ಒಂದೊಂದು ಫಾರ್ಮುಲಾಗಳಾಗಿ ಬರುತ್ತೆ ನೋಡಿ. ಸ್ತೋಶ್ಚುನ ಶ್ಚುಹು ಅಪ್ಲೈ ಮಾಡ್ಕೊಂಡು ಶ್ಚುತ್ವ ಸಂಧಿ ಮಾಡ್ಕೋಬೇಕು. ಇವಾಗ ನೀವು ಕಲಿತಾ ಇರೋದು ಏನು ವಿಶೇಷ ಏನಲ್ಲ ಮಕ್ಕಳ. ಶ್ಚುತ್ವ ಸಂಧಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತ್ಕೊಂಡಿದ್ದೀರಿ. ಅದರ ಹಿಂದಿನ ಸ್ಟೆಪ್ಪು ಶ್ಚುತ್ವ ಸಂಧಿನಲ್ಲಿ ಅರ್ಧ ಸಕಾರ ಹೇಗೆ ಬರುತ್ತಪ್ಪ ಅಂದ್ರೆ ವಿಸರ್ಗ ಇರುತ್ತೆ. ವಿಸರ್ಗ ಸಕಾರವಾಗಿ ಬದಲಾಗಿ ಅದಕ್ಕೆ ಕರ್ಕಶ ವ್ಯಂಜನ ಆಡ್ ಆಗಿದೆ. ಆಮೇಲೆ ಶ್ಚುತ್ವ ಸಂಧಿ ಮಾಡಿಕೊಂಡು ಇದನ್ನ ನಾವು ಏನು ಶ್ಚುತ್ವ ಸಂಧಿ ಅಂತ ಮಾಡ್ಕೋಬಹುದು. 1 ನಿಮಿಷ. ಇವಾಗ ಚ ಅದನ್ನ ಸ್ಟೆಪ್ ಆಮೇಲೆ ಹೇಳ್ಕೊಡ್ತೀನಿ ನಾನು. ಇವಾಗ ಸಕಾರಕ್ಕೆ ಚಕಾರ ಬಂದ್ರೆ ಏನ್ ಬರುತ್ತೆ? ಶ. ಓಕೆನಾ? ಗಮನಿಸ್ಕೊಳ್ಳಿ. ಸಕಾರಕ್ಕೆ ಚಕಾರ ಚವರ್ಗಗಳು ಬಂತು, ಚ ಛ ಬಂದ್ರೆ ಶಕಾರ ಆದೇಶವಾಗಿ ಬರುತ್ತೆ. ಈಗ 3ನೆಯ ಸ್ಟೆಪ್ ಅನ್ನ ನೋಡ್ಕೊಳ್ಳೋಣ ಮಕ್ಕಳ. ಇದನ್ನ ನಡೆಸ್ತಾ ಇದ್ದೀನಿ ನಾನು. 3ನೆಯ ಸ್ಟೆಪ್ ಅನ್ನ ನೋಡ್ಕೊಳ್ತಾ ಇದ್ದೀನಿ ನಾನು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೆ ನಾನು ಹೇಳೋದು ಸಂಧಿ ಪ್ರಕರಣ ಮತ್ತೆ ರಿವೈಸ್ ಮಾಡಿರೋದು ನಾನು ನಿಮಗೆ. 3ನೆಯ ಸ್ಟೆಪ್ ಏನಪ್ಪಾ ಅಂದ್ರೆ ವಿಸರ್ಗ ಮುಂದೆ ಟ ಠ ಬಂದಿದೆ. ಇಲ್ಲೇನಾಗತ್ತೇನ್ರಿ? ಫಾರ್ ಎಕ್ಸಾಂಪಲ್ ಹ
ರಿ ವಿಸರ್ಗ ಶ ಪ್ರಕಾರನೇ ಕೊಡ್ತೀನಿ ರೀ. ಹರಿಹಿ ಟೀಕತಿ. ಇಲ್ಲೇನಾಯ್ತು? ವಿಸರ್ಗ ಅಗೇನ್ ಏನಾಯ್ತು? ಸಕಾರ ಆಯ್ತು. ವಿಸರ್ಗ ಸಕಾರ ಆಯ್ತು. ಹಾಗಾದ್ರೆ ಹ ರೀ ವಿಸರ್ಗ ಏನಾಯ್ತು? ಸಕಾರ ಆಯ್ತು. ಬಂತು. ಇಲ್ಲಿ ನಾವೇನ್ ಮಾಡ್ಬೇಕು? ಸ್ತೋಶ್ಚುನಾಶ್ಚುಹು ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಷ್ಟೂತ್ವ ಸಂಧಿ ಮಾಡ್ಕೊತಾ ಇದ್ದೀವಿ ಮಕ್ಕಳು. ನಿಮ್ಗೆ 9th ಅಲ್ಲಿ ನಾನು ಹೇಳ್ಕೊಟ್ಟಿಲ್ಲ, ಸಕಾರತ್ತ ವರ್ಗಗಳಿಗೆ ಶಕಾರಚ್ಚ ವರ್ಗಗಳು ಬಂದ್ರೆ ಷ್ಟುತ್ವ, ಅದೇ ಸಕಾರಟ ವರ್ಗಗಳಿಗೆ ಶಕಾರ ಮಾಡೋಣ ಟವರ್ಗಗಳು ಬಂದಾಗ ಷ್ಟುತ್ವ. ಸೊ ಇಲ್ಲಿ ಏನ್ ಮಾಡ್ಬೇಕು? ಸ್ತೋ ಷ್ಟುನ ಷ್ಟುಹು ಮಾಡ್ಕೋಬೇಕು. ಇದು ಷ್ಟೂತ್ವ ಸಂಧಿಯ ಸೂತ್ರ. ಸೊ ಷ್ಟುತ ಮಾಡ್ಕೋಬೇಕು. ಶ ಬಂದ್ರೆ ಶ್ಚುತ್ವ, ಷ್ಟ ಬಂದ್ರೆ ಷ್ಟುತ್ವ. ಸೊ ಷ್ಟುತ್ವ ಸಂಧಿ ಏನಾಗತ್ತೆ ಅಂದ್ರೆ ಸಕಾರ ತವರ್ಗಗಳಿಗೆ ಶಕಾರ ಬಂದಾಗ ಏನಾಗತ್ತೆ? ಶಕಾರ ಪ್ರವರ್ಗಗಳಿಗೆ ಆದೇಶವಾಗಿ ಬರುತ್ತೆ. ದಿಸ್ ಇಸ್ ಷ್ಟುತ್ವ ಸಂಧಿ. ಈ ಸಂಧಿಯನ್ನು ನಾವು ಮಾಡ್ಕೋಬೇಕು. ಇವಾಗ ನೋಡಿ, ಹರಿಸ್ ಟೀಕತೆ. ಹ ರಿ ಟೀ ಅರ್ಥ ಆಯ್ತಾ? ಸೊ ಏನಾಯ್ತು? ಈಗ ವಿಸರ್ಗದ ಮುಂದೆ ಟ ಠ ಬಂದಾಗ ಶಕಾರ ಬರುತ್ತೆ. ಓಕೆನಾ? ನೆಕ್ಸ್ಟ್ 4ನೇ ಸ್ಟೆಪ್ ನೋಡ್ಕೊಳ್ಳಿ. ವಿಸರ್ಗದ ಮುಂದೆ ತ ಇಲ್ಲಿ ಡೈರೆಕ್ಟ್ ಆಗಿ ಸಕಾರ ಬರುತ್ತೆ. ಓಕೆ, ಎಕ್ಸಾಂಪಲ್ ತ ಸಹ ಸರತಿ ತತಃ ಸರತಿ ತತ ವಿಸರ್ಗ ಏನಾಯ್ತು? ಇಲ್ಲೇನಾಯ್ತು? ತ ತ ಸ ಹಾಗೆ ಉಳಿತು, ಸ ಇನ್ನೊಂದು ಬಂತು ರ. ಸೊ ವಿಸರ್ಗದ ಮುಂದೆ ತ ಹ ಬಂದ್ರೆ ಸಕಾರ ಆದೇಶವಾಗಿ ಹಾಗೆ ಉಳಿಯುತ್ತೆ ಮಕ್ಕಳು. ಫ್ಲೋಟ್. ಈಗ ನಾನು ಆಗ್ಲೇ ಹೇಳ್ಕೊಟ್ಟಿದ್ದೆ, ಪ ಫ ಬಂದ್ರೆ ಪ ಫ ವಿಸರ್ಗದ ಮುಂದೆ ಪಕಾರ ಫಕಾರಗಳ ಬಂದ್ರೆ ಅರ್ಧ ಅಕ್ಷರವನ್ನ ಬಳಸ್ತೀವಿ ಮಕ್ಕಳು, ಅರ್ಧ ವಿಸರ್ಗವನ್ನ ನಾವು ಬಳಸ್ತೀವಿ ನಾವು. ಫಾರ್ ಎಕ್ಸಾಂಪಲ್
ವೃಕ್ಷ ಫುಲ್ ಹೇಳ್ತ ವೃಕ್ಷ ಫಲತಿ ದುಃಖ ವೃಕ್ಷ ಫಲತಿ. ದೇವ ಪೂಜತಿ ದೇವ ಪೂಜತಿ ಪಾಪು ದೇವ ಸ್ಪ್ಲಿಟ್ ಮಾಡಲ್ಲ. ಅರೆ ತತಃ ಹೇಳ್ತೀವಿ, ದೇವಃ ಅನ್ನಲ್ಲ. ಇಲ್ಲಿ ನಾವು ಅರ್ಧ ವಿಸರ್ಗವನ್ನ ಬಳಸೋದ್ರಿಂದ ಈ ಪಾಪಗಳಿರುವಾಗ ವಿಸರ್ಗ ಸಕ್ಕೆ ಸಾದೇಶ ಬರೋದಿಲ್ಲ. ಗಮನಿಸ್ಕೊಳ್ಳಿ. ಶಾಗಳಿಗೆ ಸಕಾರವೇ ಬಂದ್ಬಿಡುತ್ತೆ. ಇದಿಷ್ಟು ನೀವು ಎಚ್ಚರಿಕೆಯಿಂದ ಗಮನಿಸಿಕೊಳ್ಬೇಕು. ಇಷ್ಟು ವಿಸರ್ಗ ಸಾದೇಶ ಸಂಧಿ. ಆಲ್ಟುಗೆದರ್ ವಿಸರ್ಗಕ್ಕೆ ಸಕಾರ ಆದೇಶ ಬಂದಾಗ ಅಂದ್ರೆ ಸಕಾರ ಆದೇಶ ಬಂದಾಗ ತಥಗಳಿರ್ತವೆ. ಶಕಾರ ಆದೇಶ ಬಂದಾಗ ಟಾಠಗಳು ಬರುತ್ತೆ. ಶಕಾರ ಆದೇಶ ಬಂದಾಗ ಚಾಚ ಬರುತ್ತೆ. ಆದ್ರೆ ಕ ಖ ಪ ಫಗಳಿದ್ರೆ ವಿಸರ್ಗ ಸಂಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಅದಕ್ಕೆ ಒಂದೊಂದೇ ಕೊಟ್ಕೊಂಡು ಹೋಗಿದ್ದೇನೆ ಮಕ್ಕಳ, ಗಮನಿಸ್ಕೊಳ್ಳಿ. ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ನ ಕೊಟ್ಟು ವಿಸರ್ಗ ಸಾದೇಶವನ್ನ ಮುಗಿಸ್ಕೊಳ್ಳೋಣ. ಸೊ ಉದಾಹರಣೆ, ಹರಿಹಿ ವಿಸರ್ಗ ಮಾಡ್ಕೊಳ್ಳೋಣ ಫಸ್ಟ್. ಹರಿಹಿ ಶಾಷ್ಟ ಹ ರಿ ವಿಸರ್ಗ ಏನಾಯ್ತು ಸ್ ಪ್ಲಸ್ ಷಷ್ಟ. ಸೊ ಹರಿ ಶುತ್ವ ಸಾಧ್ಯತೆ. ಇದು ಷ್ಟುತ್ವ, ಇದು ಶುತ್ವ. ಓಕೆನಾ? ಮೂರನೇ ಎಕ್ಸಾಂಪಲ್ ಇಲ್ಲೇ ಕೊಟ್ಬಿಡ್ತೀನಿ. ಇಲ್ಲಿ ಶಕಾರ ಬರುತ್ತೆ, ಇಲ್ಲಿ ಶಕಾರ ಬರುತ್ತೆ, ಇಲ್ಲಿ ಸಕಾರ ಬರುತ್ತೆ. ಸೊ ಕ ಖ ಪ ಫ ಗಳನ್ನ ಬಿಟ್ಟು ಮಿಕ್ಕ ಕರ್ಕಶ ವ್ಯಂಜನಗಳು ಸ್ವರಗಳು ಮುಂದೆ ಬಂದಾಗ, ವಿಸರ್ಗಗಳ ಮುಂದೆ ಬಂದಾಗ
ಕಾಕ್ ಹಾಗೆ ವಿಸರ್ಗ ಸಂಧಿ ಆಗಲ್ಲ. ಚಾಚ್ ಹಾಗೆ ಶಕಾರ ಆದೇಶ ಬರುತ್ತೆ, ಟಾಟ್ ಹಾಗೆ ಶಕಾರ ಆದೇಶ ಬರುತ್ತೆ, ತಾತ್ ಹಾಗೆ ಸಕಾರ ಆದೇಶ ಬರುತ್ತೆ. ಶ ಶ ಸ ಆಸ್ ಯೂಶುವಲ್ ಸಕಾರವೇ ಆದೇಶವಾಗಿ ಬರುತ್ತೆ. ದಿಸ್ ಇಸ್ ಅಬೌಟ್ ವಿಸರ್ಗ ಸಾದೇಶ ಸಂಧಿ. ವಿಸರ್ಗ ಸಾದೇಶ ಸಂಧಿ ಇದಿಷ್ಟು ವಿಸರ್ಗ ಸಾದೇಶ ಸಂಧಿಯ ಒಂದು ಸ್ಥೂಲವಾದಂತಹ ಒಂದು ಪರಿಚಯ. ಗಮನಿಸ್ಕೊಳ್ಳಿ. ಎರಡನೆಯ ಸ್ಟೆಪ್ ವಿಸರ್ಗಕ್ಕೆ ಉಕಾರ ಆದೇಶವಾಗಿ ಬರುತ್ತೆ. ವಿಸರ್ಗ ವಿಲ್ ಚೇಂಜಸ್ ಟು ಉಕಾರ. ಗಮನಿಸ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಎರಡನೆಯದು ವಿಸರ್ಗ ಊತ್ವ ಸಂಧಿ. ಹ್ರಸ್ವ ಅಕಾರದ ಮುಂದೆ ವಿಸರ್ಗಗಳು ಬಂದಾಗ ಅದರ ಮುಂದೆ ಯಾವುದೇ ಸ್ವರವಾಗಲಿ ಮೃದುವ್ಯಂಜನವಾಗಲಿ ಸೊ ಹ್ರಸ್ವ ಅಕಾರದ ಮುಂದೆ ವಿಸರ್ಗ ಇದ್ದು ಅದರ ಮುಂದೆ ಹ್ರಸ್ವ ಅಕಾರ ಅಥವಾ ಮೃದು ವ್ಯಂಜನ ಬಂದಾಗ ವಿಸರ್ಗಕ್ಕೆ ಊತ್ವ ಬರುತ್ತೆ. ಸೊ ಹ್ರಸ್ವ ಅಕಾರಸ್ಯ ಪುರತಃ ವಿಸರ್ಗಃ ತತ್ಪಶ್ಚಾತ್ ಹ್ರಸ್ವ ಅಕಾರಃ ಮೃದುವ್ಯಂಜನಾನಿ ಆಗಚ್ಚತಿ ವಿಸರ್ಗಃ ಉಕಾರಾದೇಶಃ ಭವತಿ. ಹ್ರಸ್ವ ಅಕಾರದ ಮುಂದೆ ಅಕಾರವಾಗಲಿ ಮೃದು ವ್ಯಂಜನಾನಿ ಬಂದ ಆಗಚ್ಚತಿ ಚೇತ್ ಓಕೆ. ಇವಾಗ ನೋಡಿ, ಈ ಸಂಧಿಯ ಪರಿಚಯವು ನಿಮಗೆ ಕ್ಲಿಯರ್ ಆಗಿದೆ. ನಾನಾಗಲೇ ಶ್ರುತ್ವ ಸಂಧಿ ಹೇಳ್ಕೊಟ್ಟಿದ್ದೆ, ಶ್ರುತ್ವ ಸಂಧಿ ಪರಿಚಯವನ್ನ ಮಾಡಿಕೊಟ್ಟೆ. ಈ ಸಂಧಿಯ ಪರಿಚಯವು ನಿಮಗೆ 2 ಸಂಧಿ ಬರುತ್ತೆ ಇದ್ರೊಳಗೆ. ಇವಾಗ ನೋಡಿ, ರಾಮಃ ಪ್ಲಸ್ ಹ್ಯಾಪಿ. ಹ್ರಸ್ವ ಅಕಾರದ ಮುಂದೆ ವಿಸರ್ಗ, ಅದರ ಮುಂದೆ ಹ್ರಸ್ವ ಅಕಾರ. ಇಲ್ಲೇನಾಗತ್ತೆ, ರಾಮ ಪ್ಲಸ್ ವಿಸರ್ಗ ಏನಾಗಬೇಕು, ಉಕಾರ ಆಗಬೇಕು. ಹೌದಾ? ರಾಮ ಪ್ಲಸ್ ಉ ಪ್ಲಸ್ ಹ್ಯಾಪಿ. ಇಲ್ಲಿ ರಾಮ ಪ್ಲಸ್ ಉ ಇದನ್ನ ಏನ್ ಮಾಡ್ಕೊಳ್ತೀರಾ ನೀವು? ಏನ್ ಮಾಡ್ಕೊತೀರಾ? ಗಮನಿಸ್ಕೊಳ್ಳಿ.
ಶುಭ ಉದಯ, ಸೂರ್ಯ ಉದಯ. ಏನಾಯ್ತು? ಅಕಾರಕ್ಕೆ ಉಕಾರ ಬಂದ್ರೆ ವಾಟ್ ಯು ಹ್ಯಾವ್ ಟು ಡೂ? ಯಾವ ಸಂಧಿ ಮಾಡ್ಕೋಬೇಕು? ಪೂರ್ಣ ಉದಯ, ಪೂರ್ಣೋದಯ. ಅಕಾರಕ್ಕೆ ಉಕಾರ ಬಂದು ಓಕಾರ ಬಂದ್ರೆ ಗುಣ ಸಂಧಿಯನ್ನ ಮಾಡ್ಕೋಬೇಕು. ಸೊ ಇಲ್ಲಿ ನೀವೇನ್ ಮಾಡ್ಬೇಕು? ಗುಣ ಸಂಧಿಯನ್ನ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ? ರ ಮೋ ಪ್ಲಸ್ ಅಪಿ. ಈಗ ರಾಮೋ ಪ್ಲಸ್ ಅಪಿ, ಮೊದಲನೆಯ ಪದದ ಕೊನೆಯ ಅಕ್ಷರ ಓಕಾರ ಇದ್ದು ಹ್ರಸ್ವ ಅಕಾರ ಬಂದ್ರೆ ಅಗೇನ್ ವಾಟ್ ಯು ಹ್ಯಾವ್ ಟು ಡೂ? ಪೂರ್ವ ರೂಪ ಸಂಧಿ ಮಾಡ್ಕೋಬೇಕೇನೆ. ಒಂದ್ ನಿಮಿಷ ಎರಡು ಬರ್ತೀನಿ. ಓಕೆ, ರಾಮೋ ಪ್ಲಸ್ ಅಪಿ. ಓಕಾರದ ಮುಂದೆ ಹ್ರಸ್ವ ಅಕಾರ ಬಂದಾಗ ಮೊದಲನೆಯ ಪದದ ಕೊನೆಯ ಅಕ್ಷರ ಓಕಾರ ಇದು, ಅದರ ಮಧ್ಯೆ ಹ್ರಸ್ವ ಅಕಾರವನ್ನ ಮಾಡಿಕೊಂಡಾಗ ರಾಮೋ ದೀರ್ಘ. ಸೊ ರಾಮಃ ಪ್ಲಸ್ ಅಪಿ, ರಾಮ ಪ್ಲಸ್ ಉ ಪ್ಲಸ್ ಅಪಿ. ಇಲ್ಲಿ ಗುಣ ಸಂಧಿ ಮಾಡ್ಕೊಂಡು ಓಕಾರ ಮಾಡ್ಕೊಳ್ಬೇಕು. ಆಮೇಲೆ ಅಕಾರವನ್ನ ಸೇರಿಸಿದಾಗ ಪದದ ಕೊನೆಯಲ್ಲಿ ಓಕಾರ ಇದ್ದು ಅರದ ಮುಂದೆ ಹ್ರಸ್ವ ಆಕಾರ ಬಂದಾಗ ಪೂರ್ವ ರೂಪ ಸಂಧಿ ಆದಾಗ ನೆಕ್ಸ್ಟ್ ರಾಮಪಿ. ಇವಾಗ ನೋಡಿ, ಈ ಒಂದು ಪದ ನಿಮಗೆ ಬರಬೇಕಾದ್ರೆ ಇಷ್ಟು ಸ್ಟೆಪ್ ಅನ್ನ ನೀವು ಕವರ್ ಮಾಡಿದ್ದೀರಾ ಮಕ್ಕಳು. ಮುಂದೆ ಹೆಂಗಿದ್ರೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಸೊ ವಿಸರ್ಗಕ್ಕೆ ಉಕಾರ ಆದೇಶ ಬರುತ್ತೆ. ಹಾಗೆ ನೋಡಿ, ಇದು ಪೂರ್ವರೂಪ ಸಂಧಿ ಮಾಡ್ಕೊಂಡ್ರೆ ಎರಡನೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. ನಂದನಃ ಹಸತಿ, ನಂದನಃ ಹಸತಿ. ಇಲ್ಲಿ ನೋಡಿ, ಏನಾಯ್ತು ವಿಸರ್ಗ? ನಂದನೋ ಹಸತಿ. ಓಕೆ, ಸೊ ನಂದನಃ ಹಸತಿ, ನಂದನ ಪ್ಲಸ್ ಊ ಪ್ಲಸ್ ಏನು ಹಸತಿ, ದಟ್ ಈಕ್ವಲ್ಸ್ ಅರ್ಥ ಆಯ್ತಾ? ಸೊ ಹ್ರಸ್ವ ಅಕಾರದ ಮುಂದೆ ವಿಸರ್ಗ ಇದ್ರೆ ಅದರ ಮುಂದೆ ಹ್ರಸ್ವ ಅಕಾರವಾಗಲಿ ಮೃದುವ್ಯಂಜನವಾಗಲಿ ಬಂದಾಗ ವಿಸರ್ಗ ಉಕಾರವಾಗಿ ಬದಲಾವಣೆಯನ್ನ ಹೊಂದುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಿಸರ್ಗ ಊತ್ವ ಸಂಧಿ. ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಮೂರನೆಯದು ವಿಸರ್ಗ ಲೋಪ ಸಂಧಿ. ಓಕೆ, ಮೂರನೆಯದು ಅದಕ್ಕೆ ಮುಂಚೆ ಈ ಎರಡು ಸಂಧಿಗಳಿಗೆ ಎಕ್ಸಾಂಪಲ್ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ವಿಸರ್ಗ ಲೋಪ ಸಂಧಿ. ಈ ಮೂರನೆಯ ಸ್ಟೆಪ್ ನಲ್ಲಿ ಮಕ್ಕಳು, ಈ ಮೂರನೆಯ ಸ್ಟೆಪ್ ಅಲ್ಲಿ ಏನು ವಿಸರ್ಗಕ್ಕೆ ಲೋಪ ಆಗುತ್ತೆ, ವಿಸರ್ಗ ಮಾಯವಾಗುತ್ತೆ. ಯಾವಾಗ ಹ್ರಸ್ವ ಅಕಾರದ ಮುಂದೆ ವಿಸರ್ಗ ಇರುತ್ತೆ, ಅದರ ಮುಂದೆ ಹ್ರಸ್ವ ಅಕಾರ ಬಂದ್ರೆ ಉಕಾರವಾಗುತ್ತೆ. ಹಾಗೆ ಹ್ರಸ್ವದೀರ್ಘಗಳು. ಸೊ ಹ್ರಸ್ವ ಅಕಾರದ ಮುಂದೆ ಯಾವುದೇ ವಿಸರ್ಗ ಬಂದ್ರು, ಸಾರಿ ಸ್ವರಗಳು ಬಂದ್ರು ವಿಸರ್ಗಕ್ಕೆ ಲೋಪ ಆಗುತ್ತೆ. ಹ್ರಸ್ವ
ಆದರೆ ಅಕಾರ ಬರಬಾರ್ದು. ಅಕಾರ ಬಂದ್ರೆ ಉತ್ವ ಬಂದ್ಬಿಡತ್ತೆ. ಅಕಾರಂವಿನ ಇತರಾಣಿ ಇತರ ಸ್ವರಾಹ ಇವಾಗ ನೋಡಿ, ಹ್ರಸ್ವ ಅಕಾರದ ಮುಂದೆ ಅಕಾರ ಬರಬಾರ್ದು, ಬಂದ್ರೆ ಉತ್ತಮ ಆಗುತ್ತೆ. ಆಕಾರ ಬರ್ಬೋದು. ಫಾರ್ ಎಕ್ಸಾಂಪಲ್, ದೇವ ಆಗಚ್ಚತಿ. ಇಲ್ಲಿ ದೇವ ಹ್ರಸ್ವ ಅಕಾರದ ಮುಂದೆ ಹ್ರಸ್ವ ಅಕಾರವನ್ನು ಬಿಟ್ಟು ಮಿಕ್ಕ ಸ್ವರಗಳು ಬಂದಾಗ ವಿಸರ್ಗಕ್ಕೆ ಲೋಪ ಬರುತ್ತೆ. ಅಷ್ಟೇ, ವಿಸರ್ಗ ಮಾಯ ಆಗ್ಬಿಡುತ್ತೆ. ಓಕೆನಾ? ಹ್ರಸ್ವ ಅಕಾರಕ್ಕೆ ಅಕಾರ ಬಿಟ್ಟು ಮಿಕ್ಕ ಬರಬೇಕು. ಇವಾಗ ವಿಸರ್ಗದ ಮುಂದೆ ಕರ್ಕಶ ವ್ಯಂಜನಗಳು ಬಂದಾಗ ವಿಸರ್ಗಕ್ಕೆ ಸಕಾರ ಆದೇಶ ಬರುತ್ತೆ. ಕರ್ಕಶ ವ್ಯಂಜನಗಳಲ್ಲಿ ಕ ಖ ಪ ಫ ಗಳನ್ನ ಬಿಟ್ಟು ಮಿಕ್ಕ ಸ್ವರಗಳು ಬಂದಾಗ, ಮಿಕ್ಕ ಕರ್ಕಶ ವ್ಯಂಜನಗಳು ಬಂದಾಗ, ಅಂದ್ರೆ ಚಾಚ ಚವರ್ಗಗಳು ಬಂದ್ರೆ, ಚಾಚ ಬಂದ್ರೆ ಶಕಾರ ಶ್ಚುತ್ವ ಸಂಧಿ, ಠ ಬಂದ್ರೆ ಶಕಾರ ಶ್ಚುತ್ವ ಸಂಧಿ, ಥ ಬಂದ್ರೆ ಸಕಾರ ಸಾದೇಶ ಸಂಧಿನೇ ಬರುತ್ತೆ. ಈ ಮೂರು ಸಕಾರ ಸಾದೇಶ ವಿಸರ್ಗ ಸಾದೇಶವೇ ಬರೋದು. ಶ್ಚುತ್ವ ಸಂಧಿ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇರೋದು, ಅದನ್ನ ಎಕ್ಸಾಂಪಲ್ ನಾನು ಬರೆಸುವಾಗ ಹೇಳ್ಕೊಡ್ತೀನಿ. ನಾನು ಶ್ಚುತ್ವ ಸಂಧಿನಾರು ಮಾಡ್ಕೋಬಹುದು, ವಿಸರ್ಗ ಸಾದೇಶನಾರು ಮಾಡ್ಕೋಬಹುದು. ಆದ್ರೆ ಚಕಾರ ಬರುತ್ತೆ, ವಿಸರ್ಗ ಸಾದೇಶನಾರು ಮಾಡ್ಕೋಬಹುದು. ರಾಮಃ ಚ ಮಾಡ್ಕೊಂಡ್ರೆ ರಾಮಸ್ ಚ ಬಂದಾಗ ರಾಮಃ ಚ ಬಿಡಿಸಿದ್ರೆ ನೀವು ಏನಾಗುತ್ತೆ, ವಿಸರ್ಗ ಸಾದೇಶ. ರಾಮ ಚಾನೆ ಬಿಡಿಸಿದ್ರೆ ಶ್ಚುತ್ವ ಸಂಧಿ. ಎರಡು ಸಂಧಿಯನ್ನು ಮಾಡ್ಕೋಬಹುದು. ಆಪ್ಷನ್ ಇದೆ ಮಕ್ಕಳಲ್ಲಿ. ನಾನು ಎಕ್ಸಾಂಪಲ್ ಅಭ್ಯಾಸ ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು. ಹಾಗೇನೆ ಹರಿಸ್ ಶಾಷ್ಟ ಶ್ಚುತ್ವ ಸಂಧಿನಾರು ಮಾಡ್ಕೋಬಹುದು. ಹರಿಹಿ ಶಾಷ್ಟ ವಿಸರ್ಗ ಸಾದೇಶ ಮಾಡ್ಕೋಬಹುದು. ತತಸ್ ಚ ತತಶ್ ಚ ಶ್ಚುತ್ವನಾರು ಮಾಡ್ಕೋಬಹುದು, ಸಾದೇಶನಾರು ಮಾಡ್ಕೋಬಹುದು. ಹಾಗೆ ಹ್ರಸ್ವ ಆಕಾರದ ಮುಂದೆ ವಿಸರ್ಗ ಇದ್ದು ಹ್ರಸ್ವ ಆಕಾರ ಬಂದ್ರೆ ವಿಸರ್ಗಕ್ಕೆ ಏನು ಉಕಾರ ಆದೇಶ ಬರುತ್ತೆ. ಆವಾಗ ರಾಮೋ ಪ್ಲಸ್ ರಾಮಃ ಪ್ಲಸ್ ಅಪಿ ವಿಸರ್ಗ ಉತ್ವ. ರಾಮಃ ಪ್ಲಸ್ ಉ ಪ್ಲಸ್ ಅಪಿ ಏನು ಅಲ್ಲಿ ಗುಣಸಂಧಿ ಮಾಡ್ಕೋಬೇಕು. ರಾಮಃ ಪ್ಲಸ್ ಉ ರಾಮೋ ಪ್ಲಸ್ ಅಪಿ ರಾಮೋಪಿ. ಸೊ ಅಲ್ಲಿ ಪೂರ್ವರೂಪ ಸಂಧಿಯನ್ನು ನಾವು ಮಾಡ್ಕೋಬಹುದು. ನೋಡಿ, ಸವರ್ಣ ದೀರ್ಘ ಸಂಧಿ ಬಂತು, ಗುಣಸಂಧಿ ಬಂತು, ಶ್ಚುತ್ವ ಬಂತು, ಶ್ಚುತ್ವ ಸಂಧಿ ಬಂತು, ಪೂರ್ವರೂಪ ಸಂಧಿ ಬಂತು. ಗಮನಿಸ್ಕೊಳ್ಳಿ. ಸೊ ಹಾಗೆ ಮೂರನೆಯ ಸಂಧಿ ವಿಸರ್ಗಕ್ಕೆ ಲೋಪ ಬರಬೇಕಾದ್ರೆ ಹ್ರಸ್ವಾಕಾರದ ಮುಂದೆ ವಿಸರ್ಗ ಇದ್ದು ಅಕಾರ ಬಂದ್ರೆ ಉತ್ವ ಆಗುತ್ತೆ. ಆಕಾರದಿಂದ ಯಾವುದೇ ಸ್ವರ ಬಂದ್ರೂ ಸಹ ಇದು ವಿಸರ್ಗ ಲೋಪ ಆಗುತ್ತೆ. ಎಕ್ಸಾಂಪಲ್, ದೇವಃ ಆಗಚ್ಚತಿ. ಅಪಿ ಬಂದ್ರೆ ದೇವೋಪಿ ಆಗೋಯ್ತು, ಆ ಬಂದಿರೋದ್ರಿಂದ ಮಾಯ ಆಯ್ತು. ಹಾಗೆ ರಾಮಃ ಇತಿ ರಾಮ ಇತಿ ಇದು ವಿಸರ್ಗ ಉತ್ವ ಸಂಧಿಯ ಮುಂದಿನ ಒಂದು ಪರಿಚಯ. ಇದು ಫಸ್ಟ್ ಸ್ಟೆಪ್ ಮಕ್ಕಳ.
ಎರಡನೆಯ ಸ್ಟೆಪ್ಪನ್ನ ನಾಳೆಯ ಮುಂದಿನ ಕ್ಲಾಸ್ನಲ್ಲಿ ಹೇಳ್ಕೊಟ್ಟು ವಿಸರ್ಗ ರೇಫ ಸಂಧಿಯನ್ನ ಹೇಳಿ ಮುಗಿಸ್ಕೊಡ್ತೀನಿ. ಇವಾಗ ವಿಸರ್ಗ ಸಾದೇಶ ಹೇಗಾಗುತ್ತೆ, ವಿಸರ್ಗ ಉದ್ವ ಹೇಗಾಗುತ್ತೆ, ವಿಸರ್ಗ ಲೋಪ ಹೇಗಾಗುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಎಕ್ಸಾಂಪಲ್ನ ನಿಧಾನಕ್ಕೆ ಅಭ್ಯಾಸದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿಗೆ ಮುಗಿಸ್ಕೊಳ್ಳೋಣ ಮಕ್ಕಳ. ಗುಡ್ ಲಕ್. ಗಾಡ್ ಬ್ಲೆಸ್ ಯು.